ಸಮಸ್ತ ಜನತೆಗೆ ಜನಪ್ರಿಯ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರು ಹಾಗೂ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವಜನ ನಾಯಕರಾದ ಸನ್ನಿ ಮಹಾರಾಜ್ ರಾಯಚೂರು ವತಿಯಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಕುರಿತು ಕಾಂಗ್ರೆಸ್ ಸುಳ್ಳು ಪ್ರಚಾರ. ಅಂಬೇಡ್ಕರ್ ಶಾ ಅಪಮಾನಿಸಿಲ್ಲ ಎನ್ ಶಂಕರಪ್ಪ. ಎಸ್ಪಿ ಅಧ್ಯಕ್ಷತೆಯಲ್ಲಿ ಎಸ್ಸಿ ಸಮುದಾಯ ಕುಂದುಕೊರತೆ ಸಭೆ. ಜಾತಿ ನಿಂದನೆ ಪ್ರಕರಣ ದಾಖಲಿಸಲು ಪೊಲೀಸರು ಹಿಂದೇಟು. ಸುಳ್ಳು ಜಾತಿ ಪ್ರಮಾಣ ದೂರು ಕೊಟ್ಟರೂ ಕ್ರಮವಿಲ್ಲ ದೂರು. ನವೆಂಬರ್ 28ರಂದು ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ಪುಣ್ಯ ಸ್ಮರಣೆ. ಸಂಗೀತ ಸಮ್ಮೇಳನ. ಡಾಕ್ಟರ್ ನರಸಿಂಹಲು ಒಡವಾಟಿ. ರಾಜ್ಯಸಭೆಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ಗೆ ಅಪಮಾನ. ಗೃಹ ಸಚಿವ ಅಮಿತ್ ಶಾ ವಜಾಗೊಳಿಸಲು ಮುಸ್ಲಿಂ ಫೋರಂ ಆಗ್ರಹ. ಗಬ್ಬೂರಿನಲ್ಲಿ ಇನಾಮಿ ಭೂಮಿ ಮಾರಾಟ ಕ್ರಮಕ್ಕೆ ಆಗ್ರಹಿಸಿ ಮನವಿ. 28ರಂದು ಸವಿತಾ ಸಮಾಜ ನಿವೃತ್ತ ನೌಕರರ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ. ದರೇಸಾಬ್. ಈಗ ವಾರ್ತೆಗಳ ವಿವರ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜೀವಿತಾವಧಿಯಲ್ಲಿ ನಿರಂತರವಾಗಿ ಅಪಮಾನಿಸಿ ಗೌರವದಿಂದ ನೋಡಿರುವ ಬಿಜೆಪಿ ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವರು ಮಾತನಾಡಿರುವುದನ್ನು ತಿರುಚಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಜೀವಿತಾವಧಿಯಲ್ಲಿ ಸೌಜನ್ಯ ಮತ್ತು ವಿರೋಧಿಸುತ್ತಾ ಬಂದಿರುವ ಕಾಂಗ್ರೆಸ್ ನಾಟಕೀಯವಾಗಿ ವರ್ತಿಸುತ್ತಿದೆ. ಅತಿ ಹೆಚ್ಚು ಪದವಿ ಪಡೆದು ಮೇರು ವ್ಯಕ್ತಿ ಎಂದು ಗುರುತಿಸಿಕೊಂಡಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನೆಹರು ಸಂಪುಟದಲ್ಲಿ ಸಚಿವರಾಗಿದ್ದು ರಾಜೀನಾಮೆ ನೀಡಿದ ಕನಿಷ್ಠ ಸಂಸತ್ತಿನಲ್ಲಿ ಮಾತನಾಡಲು ಅವಕಾಶ ನೀಡದೆ ಕಾಂಗ್ರೆಸ್ ಅವಮಾನಿಸಿರುವುದು ಇತಿಹಾಸ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಾಜೀನಾಮೆ ಪತ್ರದಲ್ಲಿ ಮುಸ್ಲಿಮರಿಗೆ ರಕ್ಷಣೆ ನೀಡುವ ಜೊತೆಗೆ ಪರಿಶಿಷ್ಟ ಜಾತಿ ಜನರನ್ನು ರಕ್ಷಣೆ ಮಾಡುತ್ತಿಲ್ಲ ಎಂದು ಪತ್ರ ಬರೆದಿದ್ದು ಇಂದಿಗೂ ಕಾಂಗ್ರೆಸ್ ಬಹಿರಂಗಪಡಿಸುತ್ತಿಲ್ಲ. ಅವರನ್ನು ಚುನಾವಣೆಯಲ್ಲಿ ಸೋಲಿಸುವ ಕುತಂತ್ರ ನಡೆಸಿದ್ದು ಮಾತ್ರವಲ್ಲ, ಅಸಹನೆಯನ್ನು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷನಾಗಿಸಲು ಸಹ ಕಾಂಗ್ರೆಸ್ ವಿರೋಧಿಸಿತು. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಸೇರಿದಂತೆ ತಾವೇ ಭಾರತ ರತ್ನ ಪಡೆದುಕೊಂಡರು. ತಮ್ಮ ಹೆಸರಿನಲ್ಲೇ ಅನೇಕ ಯೋಜನೆಗಳು ಸ್ಥಾಪಿಸಿಕೊಂಡು ಬಾಬಾ ಸಾಹೇಬರಿಗೆ ಅಪಮಾನಿಸುತ್ತಾ ಬಂದಿರುವ ಕಾಂಗ್ರೆಸ್ ಇಂದು ಅಮಿತ್ ಶಾ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಿ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡುತ್ತಿದೆ. ಅಂಬೇಡ್ಕರ್ ಕೊನೆ ದಿನಗಳಲ್ಲಿ ಅವರನ್ನು ಅಪಮಾನಿಸಿದ ಕಾಂಗ್ರೆಸ್ ಇಂದು ಅಭಿಮಾನ ಮಾತುಗಳನ್ನಾಡುತ್ತಿದೆ. ಅವರ ಶವವನ್ನು ಸಂಸ್ಕಾರಕ್ಕೂ ಜಾಗ ನೀಡದೆ ಕನಿಷ್ಠ ವಿಮಾನ ವ್ಯವಸ್ಥೆ ಮಾಡದೇ ಇರುವ ಕಾಂಗ್ರೆಸ್ಗೆ ಈಗ ಅಂಬೇಡ್ಕರ್ ಮೇಲೆ ಅಭಿಮಾನ ಉಕ್ಕಿ ಹರಿಯುತ್ತಿದೆ. ಕಾಂಗ್ರೆಸ್ ಬೆಂಬಲಿತ ಸಂಘಟನೆಗಳು ಅಮಿತ್ ಶಾ ವಿರುದ್ಧ ತಪ್ಪು ಸಂದೇಶ ನೀಡುತ್ತಿವೆ. ಅವರು ಆಡಿರುವ ಮಾತಿನ ಧ್ವನಿ ಮುದ್ರಣ ವಿಡಿಯೋ ಸಂಸತ್ತಿನಲ್ಲಿ ಲಭ್ಯವಿದೆ. ಎಲ್ಲಿಯೂ ಅಂಬೇಡ್ಕರ್ ಇವರನ್ನು ಅಪಮಾನಿಸಿಲ್ಲ. ಕಾಂಗ್ರೆಸ್ ಧೋರಣೆ ಹೇಳುವ ಅಂಬೇಡ್ಕರ್ ಎಂದು ಜಪ ಮಾಡುತ್ತೀರಿ ಎಂದು ಹೇಳಿದ್ದಾರೆ ಹೊರತು ಅವಮಾನಿಸಿಲ್ಲ ಎಂದರು. ಅವರು ತೀರ್ಕೊಂಡದ ಮೇಲೆ ಒಬ್ಬ ಮಹಾನ್ ವ್ಯಕ್ತಿ, ಸಂವಿಧಾನ ರಚನೆಗೆ ಅಧ್ಯಕ್ಷರಾಗಿರ್ತಕ್ಕಂಥವರು, ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಗೌರವ ತೋರ್ತಕ್ಕಂಥದ್ದು ಕಿಂಚಿತ್ತೂ ತೋರಿಸಲಿಲ್ಲ ಕಾಂಗ್ರೆಸ್. ಆಗ ಸರ್ಕಾರ ಇತ್ತು ಅವ್ರದ್ದು. ಅವರಿಗೆ ಅಲ್ಲಿ ಒಂದು ಜಾಗವನ್ನೂ ಕೊಡಲಿಲ್ಲ ಡೆಲ್ಲಿ ಒಳಗೆ. ಕಡೆಗೆ ಅವ್ರನ್ನು ಬೊಂಬೆಗೆ ತಗೊಂಡು ಹೋಗಬೇಕಾದ್ರೆ ವಿಮಾನ ವ್ಯವಸ್ಥೆಯನ್ನೂ ಮಾಡಲಿಲ್ಲ. ಇಂತಹ ಒಂದು ಅಗೌರವ ತೋರಿಸಿರ್ತಕ್ಕಂಥವರು ಕಾಂಗ್ರೆಸ್ನವರು. ಅಂಬೇಡ್ಕರ್ ಅವರು ಹುಟ್ಟಿದ್ದ ಜಾಗ ಮಧ್ಯಪ್ರದೇಶನಲ್ಲಿ ಮಾವ್ ಅಂತ ಒಂದು ಕಂಟೋನ್ಮೆಂಟ್. ಅವರ ತಂದೆಯವರು ಮಿಲಿಟರಿ ಒಳಗೆ ಕೆಲಸ ಮಾಡ್ತಾಯಿದ್ದರು. ಅದಕ್ಕೆ ಅಲ್ಲೇ ಅವರು ಹುಟ್ಟಿರ್ತಾರೆ. ಆ ಹುಟ್ಟಿದ್ದ ಜಾಗನು ಏನೋ ಒಂದು ಸ್ಮಾರಕ ಮಾಡಬೇಕು ಅನ್ನೋ ದೃಷ್ಟಿನೂ ಕಾಂಗ್ರೆಸ್ಸಿಗೂ ಬರಲಿಲ್ಲ. ಆದರೆ ಯಾವಾಗ ಭಾರತೀಯ ಜನತಾ ಪಾರ್ಟಿ ಮಧ್ಯಪ್ರದೇಶನಲ್ಲಿ ಅಧಿಕಾರಕ್ಕೆ ಬಂತು, ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರ, ಸುಂದರ್ಲಾಲ್ ಪಟವಾ ಅವರು ಮುಖ್ಯಮಂತ್ರಿ ಆಗಿದ್ದವಾಗ ಅವರು ಆ ಸ್ಮಾರಕವನ್ನು ಮಾಡ್ತಾರೆ. ಆವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದು ಉದ್ಘಾಟನೆ ಮಾಡ್ತಾರೆ. ಹೀಗೆ ಎಲ್ಲ ಕೆಲಸಗಳಿಗೆ ಭಾಳಷ್ಟು ಅವರು ಅವ್ರ ಬಗ್ಗೆ ಯಾವ ಗೌರವವನ್ನು ತೋರಿಸಲಿಲ್ಲ. ಅವ್ರಿಗೊಂದು ಪದ್ಮಭೂಷಣ ಯಾವುದಾದ್ರೂ ಒಂದು ಪ್ರಶಸ್ತಿ ಕೊಡಬೇಕು ಅಂತಲೂ ಕಾಂಗ್ರೆಸ್ನವರು ಮನಸ್ಸಿಗೆ ಮರಲಿಲ್ಲ. ಎಲೆಕ್ಷನ್ನೊಳಗೆ ನಿಂತು ಗೆದ್ದು ಬಾಬಾ ಸಾಹೇಬರನ್ನು ಸೋಲಿಸಿರ್ತಕ್ಕಂಥ ವ್ಯಕ್ತಿಗೆ ಆವಾಗ ಪದ್ಮಭೂಷಣ ಪ್ರಶಸ್ತಿ 1970ರೊಳಗೆ ಕೊಡ್ತಾರೆ. ನಂತರ ದಿನಗಳಲ್ಲಿನೂ ಅವರಿಗೆ ಯೋಚನೆ ಬರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಸರ್ಕಾರ ಯಾವಾಗ ಅಧಿಕಾರದಲ್ಲಿ ಬಂತೋ
ವಿ ಪಿ ಸಿಂಗ್ ಅವರ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರ ಒತ್ತಾಯದ ಮೇರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಬಿ ಜೆ ಪಿ. ಆದರೆ ಅದೇ ಕಾಂಗ್ರೆಸ್ನವ್ರು ನೋಡ್ರಿ, ನೆಹರು ಜೀವಂತ ಇದ್ದವಾಗ, ಇಂದಿರಾ ಗಾಂಧಿ ಜೀವಂತ ಇದ್ದವಾಗ, ರಾಜೀವ್ ಗಾಂಧಿ ಜೀವಂತ ಇದ್ದಾಗ ಅವರೇ ಭಾರತ ರತ್ನ ಕೊಟ್ಕೊಂಡ್ರು. ಬೇರೆ ಯಾರೂ ಅಲ್ಲ ಕೊಟ್ಟಿದ್ದು, ಅವರೇ ಭಾರತ ರತ್ನ ಕೊಟ್ಕೊಂಡ್ರು. ಮತ್ತು ಇಡೀ ದೇಶದೊಳಗೆ ಎಲ್ಲ ಸ್ಮಾರಕಗಳಿಗೂ ಹೆಸರು ಇಡ್ತಕ್ಕಂಥದ್ದು ಭಾಳಷ್ಟು ನೀವು ಎಲ್ಲ ಕಡೆ ನೋಡ್ರಿ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು, ಸಂಜಯ್ ಗಾಂಧಿ ಅವರ ಹೆಸರೇ ಹೊರತು ಯಾವ ಹೆಸರನ್ನು ಒಂದೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಬರಲಿಲ್ಲ ಬಂಧುಗಳೇ. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅತ್ಯಂತ ಅಗೌರವ ತೋರಿಸಿರ್ತಕ್ಕಂಥ ವ್ಯಕ್ತಿಗಳು ಕಾಂಗ್ರೆಸ್ನವರು. ಅವರು ತೀರ್ಕೊಂಡದ ಮೇಲೆ ಒಬ್ಬ ಮಹಾನ್ ವ್ಯಕ್ತಿ, ಸಂವಿಧಾನ ರಚನೆಗೆ ಅಧ್ಯಕ್ಷರಾಗಿರ್ತಕ್ಕಂಥವರು, ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಗೌರವ ತೋರ್ತಕ್ಕಂಥದ್ದು ಕಿಂಚಿತ್ತೂ ತೋರಿಸಲಿಲ್ಲ ಕಾಂಗ್ರೆಸ್. ಆಗ ಸರ್ಕಾರ ಇತ್ತು ಅವ್ರದ್ದು. ಅವರಿಗೆ ಅಲ್ಲಿ ಒಂದು ಜಾಗವನ್ನೂ ಕೊಡಲಿಲ್ಲ ಡೆಲ್ಲಿ ಒಳಗೆ. ಕಡೆಗೆ ಅವ್ರನ್ನು ಬೊಂಬೆಗೆ ತೊಗೊಂಡು ಹೋಗಬೇಕಾದ್ರೆ ವಿಮಾನ ವ್ಯವಸ್ಥೆಯನ್ನೂ ಮಾಡಲಿಲ್ಲ. ಇಂತಹ ಒಂದು ಅಗೌರವ ತೋರಿಸಿರ್ತಕ್ಕಂಥವರು ಕಾಂಗ್ರೆಸ್ನವರು. ಅಂಬೇಡ್ಕರ್ ಅವರು ಹುಟ್ಟಿದ್ದ ಜಾಗ ಮಧ್ಯಪ್ರದೇಶನಲ್ಲಿ ಮಾವ್ ಅಂತ ಒಂದು ಕಂಟೋನ್ಮೆಂಟ್. ಅವರ ತಂದೆಯವರು ಮಿಲ್ಟ್ರಿ ಒಳಗೆ ಕೆಲಸ ಮಾಡ್ತಾಯಿದ್ದರು, ಅದಕ್ಕೆ ಅಲ್ಲೇ ಅವರು ಹುಟ್ಟಿರ್ತಾರೆ. ಆ ಹುಟ್ಟಿದ್ದ ಜಾಗನೂ ಏನೋ ಒಂದು ಸ್ಮಾರಕ ಮಾಡಬೇಕು ಅನ್ನೋ ದೃಷ್ಟಿನೂ ಕಾಂಗ್ರೆಸ್ಸಿಗೂ ಬರಲಿಲ್ಲ. ಆದರೆ ಯಾವಾಗ ಭಾರತೀಯ ಜನತಾ ಪಾರ್ಟಿ ಮಧ್ಯಪ್ರದೇಶನಲ್ಲಿ ಅಧಿಕಾರಕ್ಕೆ ಬಂತು, ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರ, ಸುಂದರ್ಲಾಲ್ ಪಟವಾ ಅವರು ಮುಖ್ಯಮಂತ್ರಿ. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವಮಾನಿಸಿದ್ದಾರೆ ಎಂದು ಕಾಂಗ್ರೆಸ್ಸಿಗರು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ನ ಅವಮಾನಿಸುತ್ತಾ ಬಂದಿದೆ. ಸಚಿವ ಸ್ಥಾನ ನೀಡದೆ ವಂಚಿಸಿರುವ ಕಾಂಗ್ರೆಸ್ ನಾಯಕರು ತೋರಿಕೆ ಅಭಿಮಾನ ಮಾತನಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದೊಂದಿಗೆ ಸಮಾನ ಅಂತರ ಕಾಪಾಡಿಕೊಂಡು ಅಂಬೇಡ್ಕರ್ ಕಾಂಗ್ರೆಸ್ಸಿಗರ ನಿಲುವು ವಿರೋಧಿಸುತ್ತಲೇ ಬಂದಿದ್ದರು. ಸುಳ್ಳು ಪ್ರಚಾರ ಮಾಡುತ್ತಿರುವ ಕಾಂಗ್ರೆಸ್ಗೆ ಜನತೆ ಬುದ್ಧಿ ಕಲಿಸಬೇಕೆಂದರು. ಸಂವಿಧಾನ ಬದಲಾವಣೆ ಮಾಡುವುದಿಲ್ಲ ಎಂದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪಷ್ಟಪಡಿಸಿ ಆಗಿದೆ. ಅಮಿತ್ ಶಾ ಇವರು ಆಡಿರೋ ವಿಡಿಯೋ ಅರ್ಧ ತುಣುಕು ವೈರಲ್ ಮಾಡಲಾಗಿದೆ. ಪೂರ್ಣ ವಿಡಿಯೋದಲ್ಲಿ ಎಲ್ಲಿಯೂ ಅಂಬೇಡ್ಕರ್ ಅನ್ನು ಅವಮಾನಿಸಿಲ್ಲ ಎಂದರು. ಅನಂತ್ ಕುಮಾರ್ ಹೆಗಡೆ ಕೇಂದ್ರ ಸರ್ಕಾರ ಅನಂತ್ ಕುಮಾರ್ ಹೆಗಡೆ ಏನ್ ಶಿಕ್ಷೆ ಕೊಡಬೇಕಾಗಿತ್ತು ಕೊಟ್ರು. ಅಲ್ಲ, ಏನ್ ಶಿಕ್ಷೆ ಕೊಡಬೇಕಾಗಿತ್ತು ಕೊಟ್ರು. ಯಾರು ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆಗಿದೆ. ಲೋಕಸಭಾದಲ್ಲಿ ಹೇಳಿದ್ದಾರೆ, ಸಂವಿಧಾನಕ್ಕೆ ನಾವು ಬದ್ಧರಾಗಿದ್ದೇವೆ, ಸಂವಿಧಾನ ಬದಲಾವಣೆ ಮಾಡಲ್ಲ ಅಂತ ಮೊನ್ನೆ ಸೆಷನ್ ನಲ್ಲಿ ಹೇಳಿದ್ದಾರೆ ಮೋದಿಜಿ ಅವರು. ಯಾರು ಅದನ್ನ ಏನು ಮಾಡಕ್ ಬರಲ್ಲ, ಅದು ನಮ್ಮ ಧರ್ಮ ಗ್ರಂಥ ಅಂತ ಹೇಳಿದ್ದಾರೆ. ಸರ್, ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕಾಗಿತ್ತು ಅವ್ರು ಮಾಡಿದ ತಪ್ಪಿಗೆ ಈಗಾಗಲೇ ಬಿಜೆಪಿ ಪಾರ್ಟಿ ಮತ್ತು ಕೊಟ್ಟಿದೆ. ಮತ್ತೆ ಅದು ಕ್ಲೋಸ್ ಚಾಪ್ಟರ್. ಅನಂತ್ ಕುಮಾರ್ ಹೆಗಡೆ ಇಸ್ ನಾಟ್ ಬಿಜೆಪಿ, ಅನಂತ್ ಕುಮಾರ್ ಹೆಗಡೆ ಇಸ್ ನಾಟ್ ಪಾರ್ಟಿ, ಗವರ್ಮೆಂಟ್. ಈಸ್ ಪಾರ್ಟ್ ಆಫ್ ದ, ಈ ಮೇ ಬಿ ಪಾರ್ಟ್ ಆಫ್ ದ ಪಾರ್ಟಿ, ಪಾರ್ಟ್ ಆಫ್ ದ ಗವರ್ಮೆಂಟ್. ಯಾರೋ ಒಬ್ರು ತಪ್ಪು ಮಾಡಿದ್ದು ಅದು ಟೋಟಲ್ ಬಿಜೆಪಿ ಮೇಲೆ ಹಾಕ್ಬಾರ್ದು. ನಾನು ಹೇಳೋದು ಒಂದು ನಿಮಿಷ, ನಾನು ಹೇಳೋದು ನಿಮಗೆ ಯಾರಾದ್ರೂ ಪೊಸಿಷನ್ ಅಲ್ಲಿ ಇದ್ದವರು, ನಮ್ಮ ಬಿಜೆಪಿ ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ, ಯಾರು ಸರ್ಕಾರದಾಗ ಅಂತವ್ರು ಯಾರನ್ನ ನಿಮಗೆ ರೆಪ್ರೆಸೆಂಟೇಟಿವ್ ಆಫ್ ಅಥೆಂಟಿಕೇಟೆಡ್ ಮಾತಾಡೋದು. ಅವತ್ತೇ ಎಲ್ಲರೂ ಖಂಡನೆ ಮಾಡಿ, ನಮ್ಮ ರಾಜ್ಯ ಬಿಜೆಪಿನೂ ಖಂಡನೆ ಮಾಡಿದೆ, ಕೇಂದ್ರ ಬಿಜೆಪಿನೂ ಖಂಡನೆ ಮಾಡಿದೆ, ಕೇಂದ್ರ ಸರ್ಕಾರವನ್ನು ಖಂಡನೆ ಮಾಡಿದೆ ಅನಂತ್ ಕುಮಾರ್ ಹೆಗಡೆ ಅವ್ರದ್ದು. ಅವ್ರಿಗೆ ಅದು ಯಾವ ಟೈಮ್ನಾಗ ಏನು ಶಿಕ್ಷೆ ಕೊಡಬೇಕಾಯ್ತು ಸರ್ಕಾರ, ಇದು ನಮ್ಮ ಪಾರ್ಟಿ ಕೊಟ್ಟಿದೆ. ಮತ್ತೆ ಅದ್ರ ಬಗ್ಗೆ ನೀವು ಹೇಳ್ಕೊಳ್ಳೋದು, ನಾವು ಹೇಳೋದು, ನಾವು ಸಮರ್ಥನೆ ಮಾಡ್ಕೊಳ್ಳೋದು ತಪ್ಪು. ಯಾರು ಸಮರ್ಥನೆ ಮಾಡಂಗಿಲ್ಲ. ಇವತ್ತು ಯಾವ ಬಿಜೆಪಿ ಪಾರ್ಟಿ ಒಬ್ಬ ಸಣ್ಣ ಕಾರ್ಯಕರ್ತ ಸಹಿತ ಸಂವಿಧಾನ ವಿರುದ್ಧ ಇಲ್ಲ. ಯಾವ ಬಿಜೆಪಿ ಸರ್ಕಾರ ಸಂವಿಧಾನ ಬದಲಾವಣೆ ಮಾಡಕ್ ಆಗಂಗಿಲ್ಲ. ಇಡೀ ದೇಶದಲ್ಲಿ ಯಾರು ಸಂವಿಧಾನ ಬದಲಾವಣೆ ಮಾಡಕ್ ಆಗಂಗಿಲ್ಲ. ಮುಂದೆ ಇದು ಪಕ್ಷದ ಸಿದ್ಧಾಂತ, ಪಕ್ಷದ ವೈಖರಿ, ಇದು ನಮ್ಮ ಸರ್ಕಾರದ ಕಾರ್ಯವೈಖರಿ. ಇದನ್ನ ಮೊನ್ನೆ ನರೇಂದ್ರ ಮೋದಿ ಅವರು ಲೋಕಸಭಾದಲ್ಲಿ ನಿಂತು ಸಂವಿಧಾನ ಬದಲಾವಣೆ ಮಾಡೋದು ಇಚ್ಛೆನೂ ನಮಗಿಲ್ಲ, ಬದಲಾವಣೆ ಮಾಡಕ್ಕೂ ನಮಗಾಗೋದಿಲ್ಲ ಅಂತೇಳಿ ಖಡಾಖಂಡಿತವಾಗಿ ಲೋಕಸಭಾದಲ್ಲಿ ಹೇಳಿದ್ದಾರೆ. ಅವ್ರು ಉತ್ತರ ಕೊಡಬೇಕಾದ್ರೆ, ಕಾಂಗ್ರೆಸ್ ಪಕ್ಷದವರು ಎತ್ತಿದಂತ ಉತ್ತರ ಕೊಡಬೇಕಾದ್ರೆ ಹೇಳಿದ್ದಾರೆ.
ಇದು ಅಂಬೇಡ್ಕರ್ ಅವರಿಗೆ ಇವತ್ತು ನಾವು ಏನಾದರೂ ದೇಶದಲ್ಲಿ ನಾವು ಗೌರವ ತೋರಿಸಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಗೌರವ ತೋರಿಸಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಇವತ್ತು ಅವ್ರು ಹುಟ್ಟಿದಂಥ ಜಾಗ, ಅವ್ರು ಓದಿದಂಥ ಜಾಗ, ಲಂಡನ್ನಲ್ಲಿ ಅವ್ರು ಓದಿದಂಥ ಜಾಗನೂ ಖರೀದಿ ಮಾಡಿ, ಸರ್ಕಾರ ಖರೀದಿ ಮಾಡಿ ಇವತ್ತು ಮಾನ್ಯುಮೆಂಟ್ ಆಗಿ ಮಾಡಿದಂಥ ಪಕ್ಷ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದ್ರಿಂದ ನಾನು ನಿಮ್ಗೆ ಹೇಳಕ್ ಬಯಸ್ತೇನೆ, ಇವತ್ತೇನು ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹಬ್ಬಿಸ್ತಾ ಇದೆ, ಇದು ಸುಳ್ಳನ್ನ ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ. ದಯಮಾಡಿ ಈ ರೀತಿ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಬಾರ್ದು. ಅವರು ಹಿಂದೆ 75 ವರ್ಷದಿಂದ ಹಿಂದೆ ಅಂಬೇಡ್ಕರ್ ಜಿಯವರ ಏನು ವ್ಯಕ್ತಿತ್ವಕ್ಕೆ, ಅಂಬೇಡ್ಕರ್ ಅವರು ನಡೆದು ಬಂದಂಥ ಹಾದಿಗೆ ಯಾವ ರೀತಿಯಲ್ಲಿ ಅವರು ಅಡ್ಡದಾರ ಹಾಕಿದ್ದಾರೆ ಅದನ್ನು ಅವಲೋಕನ ಮಾಡ್ಕೋಬೇಕು. ಅವ್ರದೇ ಪಕ್ಷದ ಹಿರಿಯರಾದಂಥ ರಮೇಶ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ಹೇಳಿದ್ರು, ನಮ್ಮ ಪಾರ್ಟಿ ಅನ್ಯಾಯ ಮಾಡಿದೆ ಅಂಬೇಡ್ಕರ್ ಕುಟುಂಬಕ್ಕೆ, ಅಂಬೇಡ್ಕರ್ ಜಿ ಅವ್ರಿಗೆ ಅನ್ಯಾಯ ಮಾಡಿದೆ, ಬದುಕಿದ್ದಾಗೂ ನಮ್ಮ ಪಾರ್ಟಿ ಅನ್ಯಾಯ ಮಾಡಿದ್ರು, ಅವರು ಜೀವಂತ ಅವರು ದೈವಾಧೀನರಾದಾಗೂ ನಮ್ಮ ಪಾರ್ಟಿ ಅನ್ಯಾಯ ಮಾಡಿದ್ರು, ಯಾಕೆ ಮಾಡಿದ್ರು ನಮಗೆ ಗೊತ್ತಿಲ್ಲ ಅಂತೇಳಿ ರಮೇಶ್ ಕುಮಾರ್ ಅವರು ಖಡಾಖಂಡಿತವಾಗಿ ಇವತ್ತು ವಿಧಾನಸಭೆಯಲ್ಲಿ ರೆಕಾರ್ಡ್ ಇದೆ, ತೆಗೆದು ನೋಡ್ಬೋದು ಅಂತೇಳಿ ನಾನು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಜಿ ಶಂಕರ್ ರೆಡ್ಡಿ, ನಗರ ಮಂಡಲ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರ್, ಬಿ ಯಲ್ಲಪ್ಪ, ಕಡಗೋಳ್ ಆಂಜನೇಯ, ಪಲ್ಗೋಲ್ ನಾಗರಾಜ್, ಶಾಂತ್ ಕುಮಾರ್ ಉಪಸ್ಥಿತರಿದ್ದರು. ಎಸ್ಸಿ/ಎಸ್ಟಿ ಸಮುದಾಯಗಳ ಸಮಸ್ಯೆಗಳನ್ನು ಪರಿಹರಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಗರದ ಎಸ್ಪಿ ಕಚೇರಿಯಲ್ಲಿ ಕುಂದುಕೊರತೆಗಳ ಸಭೆ ಗುರುವಾರ ನಡೆಯಿತು. ರಾಯಚೂರು ಜಿಲ್ಲೆಯ ಹಲವಾರು ಗ್ರಾಮಗಳಲ್ಲಿ ಹಾಗೂ ನಗರ ಪ್ರದೇಶಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ, ಸೇಂದಿ ಮಾರಾಟ ನಡೆಯುತ್ತಿದ್ದು, ಈ ಬಗ್ಗೆ ಪೊಲೀಸ್ ಇಲಾಖೆಗೆ ಸಾಕಷ್ಟು ಬಾರಿ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ರಾಯಚೂರು ನಗರದ ಹಲವು ಸ್ಲಂ ಏರಿಯಾಗಳಲ್ಲಿ ಕಿಡಿಗೇಡಿಗಳು ತಡರಾತ್ರಿವರೆಗೆ ಕುಂತು ಕುಡಿತ ಸೇರಿದಂತೆ ಅಕ್ರಮ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಪ್ರತಿ ಸ್ಲಂಗಳಲ್ಲೂ ಬೀಟ್ ಹಾಕಬೇಕು, ಜೊತೆಗೆ ಸೂಕ್ಷ್ಮ ಸ್ಲಂಗಳಲ್ಲಿ ಸಿಸಿಟಿವಿ ಅಳವಡಿಸಬೇಕು ಎಂದು ಸಭೆಯಲ್ಲಿ ಸಾರ್ವಜನಿಕರು ಮನವಿ ಮಾಡಿದರು. ನಗರದ ಹೊರ ವಲಯದ ಡಿವಿಆರ್ ಕ್ಲಬ್ ನಿಂದ ತೊಂದರೆಗಳು ಉಂಟಾಗುತ್ತಿದ್ದು, ಅನ್ಯ ರಾಜ್ಯಗಳಿಂದ ಪ್ರಭಾವಿಗಳು ಆಗಮಿಸಿ ಹಲವು ಅಕ್ರಮಗಳನ್ನು ನಡೆಸುತ್ತಿದ್ದಾರೆ. ಕೂಡಲೇ ಕ್ಲಬ್ ಬಂದ್ ಮಾಡಿಸಬೇಕು ಅಥವಾ ಊರಿನ ಹೊರವಲಯದಲ್ಲಿ ನಡೆಸುವಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಜನಸಂದಣಿ ಪ್ರದೇಶಗಳಲ್ಲಿ ಜನರು ಓಡಾಡುವ ವೇಳೆ ಟಿಪ್ಪರ್ಗಳು ಅಡ್ಡದಿಡ್ಡಾಗಿ ಓಡಾಟ ಮಾಡುತ್ತಿವೆ. ಕೂಡಲೇ ಜನಸಂದಣಿ ಕಡಿಮೆ ಇರುವ ವೇಳೆ ಟಿಪ್ಪರ್ಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಜಿಲ್ಲೆಯ ಹಲವು ವಸತಿ ಶಾಲೆಗಳು, ನಿಲಯಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿಲ್ಲದೆ ವಿದ್ಯಾರ್ಥಿಗಳಿಗೆ ಭದ್ರತೆ ಇಲ್ಲದಂತಾಗಿದ್ದು, ವಸತಿ ನಿಲಯದಿಂದ ಶಾಲೆಗೆ ತೆರಳುವ ಸಂದರ್ಭದಲ್ಲಿ ಪುಂಡಾಡಿಗಳ ಕಾಟ ಹೆಚ್ಚಾಗಿದೆ. ಎಸ್ಸಿ/ಎಸ್ಟಿ ಜನಾಂಗದವರು ಕೇಸ್ ದಾಖಲಿಸಲು ಮುಂದಾದಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲು ಮೀನಮೇಷ ಎಣಿಸುತ್ತಿದ್ದು, ಇದರಿಂದ ಪರಿಶಿಷ್ಟ ಜಾತಿ ಪಂಗಡದ ಜನಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಿಮ್ಸ್ ಸೇರಿದಂತೆ ರಾಯಚೂರು ಜಿಲ್ಲೆಯ ಹಲವು ಕಡೆ ಹೋಟೆಲ್, ದೇವಸ್ಥಾನಗಳಲ್ಲಿ ಇಂದಿಗೂ ಅಸ್ಪೃಶ್ಯತೆ ಆಚರಣೆ ಮಾಡುತ್ತಿದ್ದು, ಈ ಬಗ್ಗೆ ದೂರು ನೀಡಲು ಮುಂದಾದರೆ ದೂರು ಸ್ವೀಕರಿಸುತ್ತಿಲ್ಲ. ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದ ಬಗ್ಗೆ ಹಲವು ಬಾರಿ ದೂರು ಸಲ್ಲಿಸಲಾಗಿದೆ, ಆದರೆ ಯಾವುದೇ ಕ್ರಮವಾಗಿಲ್ಲ. ಅಪಘಾತಗಳಲ್ಲಿ ಅಮಾಯಕರು ಮೃತಪಡುತ್ತಿದ್ದಾರೆ. ಮೃತಪಟ್ಟವರಿಗೆ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಿಸಿಕೊಳ್ಳಬೇಕೆಂದು ಒತ್ತಾಯಿಸಿದರು. ಬಸವನಬಾಯಿ ವೃತ್ತದಲ್ಲಿ ಬಸ್ಗಳು ಸೇರಿದಂತೆ ಇತರೆ ಖಾಸಗಿ ವಾಹನಗಳು ಅಡ್ಡದಿಡ್ಡಾಗಿ ನಿಲುಗಡೆ ಮಾಡುತ್ತಿರುವುದರಿಂದ ಟ್ರಾಫಿಕ್ ಜಾಮ್ ಆಗುತ್ತಿದೆ. ಇದರಿಂದ ಶಾಲಾ ಮಕ್ಕಳಿಗೆ, ಸಾರ್ವಜನಿಕರು ತೊಂದರೆ ಉಂಟಾಗುತ್ತಿದೆ. ಜಿಲ್ಲೆಯಲ್ಲಿ ನಡೆಯುತ್ತಿರುವ ಗಾಂಜಾ ಮಾರಾಟ, ಕಳ್ಳತನ ಸೇರಿದಂತೆ ಇನ್ನಿತರ ಅಪರಾಧಗಳನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಪಡಿಸಿದರು. ವಿವಿಧ ಸಂಘಟನೆಗಳು, ಮುಖಂಡರು, ಸಾರ್ವಜನಿಕರು ಸಭೆಯಲ್ಲಿ ಭಾಗಿಯಾದರು. ಠಾಣಾಧಿಕಾರಿಗಳಿಗೆ ಮತ್ತು ಇನ್ಸ್ಪೆಕ್ಟರ್ ಕೂಡ ಸಾಹೇಬರು ಈಗಾಗಲೇ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವು ಪ್ರಕರಣಗಳು ಕೂಡ ಹೆಚ್ಚೆಚ್ಚು ಪೌಡರ್ ಬರದೆ ಈ ಕಡೆ ಯಾಪಂದಿನ್ನಿ ಮತ್ತೆ ಹಿಡುಕ್ನೂರು ವ್ಯಾಪ್ತಿಯ ಕೆಲವು ಭಾಗಗಳಿಂದ, ಹಾಗಾಗಿ ನಿವೃತ್ತ ಅಬಕಾರಿ ನೌಕರ ನಿವೃತ್ತ ಅಬಕಾರಿ ಇಲಾಖೆಯವರು ಕೆಲವು ಇದ್ದಾವೆ. ಅದು ಬಿಟ್ಟರೆ ಜಿಲ್ಲೆಯಲ್ಲಿ ಪ್ರಸ್ತುತ ಎಷ್ಟು ಅವರು ಅಬಕಾರಿ ಇಲಾಖೆ ಅವ್ರಂದ್ರೆ ಅಬಕಾರಿ ಇಲಾಖೆಯಲ್ಲಿ ಸಿಬ್ಬಂದಿ ಬಹಳ ಕೊರತೆ ಇದೆ, ಹಂಗಾಗಿ ಸರಿಯಾಗಿ ಪ್ರಕರಣ ದಾಖಲು ಮಾಡಕ್ಕಂತ ಹೇಳಿದ್ರು ಅವರು. ಹಾಗಾಗಿ ಅದನ್ನ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ದೂರು ನೀಡಿದಲ್ಲಿ ಪ್ರಕರಣ ದಾಖಲಿಸಿ ಒಂದು ವೇಳೆ ಈ ಕೆಲವೇನಾಗಿದ್ದಾವೆ ಇಲ್ಲಿ ಈ ಠಾಣೆಯಲ್ಲಿ ಸಣ್ಣ ಪುಟ್ಟ ವಿಚಾರ ಪ್ರಕರಣ ಬಂದು ಯಾರಾದ್ರೂ FIR ಮಾಡಿ ಅಂದ್ರೆ ನಾವು ಮಾಡಕ್ ಬರೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಮತ್ತು ಅವರು ಎಲ್ಲ ಠಾಣೆ ವ್ಯಾಪ್ತಿಯಲ್ಲಿ ಪ್ರತಿ ತಿಂಗಳು ನೀವೇನು SC/ST ಜನಾಂಗದ ಸಭೆ ಮಾಡ್ತಾರಲ್ಲ, ಸರ್ಕಾರದಿಂದ ಸಿಗುವಂತ ಬಂದಿದ್ರೆ ಅನುಕೂಲ ಆಗೋದು. ಅಟ್ಲೀಸ್ಟ್ ಮುಂದಿನ ಮೀಟಿಂಗ್ ಆದ್ರೂ ಅಂದ್ರೆ SC/ST ಸಮುದಾಯದವರಿಗೆ ರಾಜ್ಯ ಸರ್ಕಾರದಿಂದ ಅಥವಾ ಇದನ್ನ ಮತ್ತೆ ಲಗೇಜ್ ಆಟೋಗಳಲ್ಲೆಲ್ಲ ಸಾಗಾಣಿಕೆ ಮಾಡ್ತಾರೆ. ಇದನ್ನಂತೂ ನಿರಂತರ ಹೆಚ್ಚು ಪ್ರಕರಣಗಳನ್ನ ನಾವು ರಾಯಚೂರಿನ ವಿವಿಧ ಠಾಣೆಯಲ್ಲಿ ದಾಖಲು ಮಾಡಿದೀವಿ.
ಶಂಶಾಲಂ ಮಾಜಿ ಕೌನ್ಸಿಲರು ಯರಮರಸಿ ಇವರು ಮಾತನಾಡಿ ವಾರ್ಡ್ ನಂಬರ್ 3ಯಲ್ಲಿ ಈ ಸ್ವಲ್ಪ ನಮ್ಮ ಏರಿಯಾದಲ್ಲಿ ಮಾಡುವಂಥ ಕೆಲಸ ಆಗಬೇಕು. ಆಮೇಲೆ ನಮ್ಮ ವಾರ್ಡ್ ನಂಬರ್ 30-31 ದೊಡ್ಡ ಸ್ಲಮ್ ಇದೆ. ಅದು ಅಲ್ಲಿ ಕೆಲವರು ಗೊತ್ತಿದೆ, ಆ ಜಾಗ ನಮ್ಗೆ ಗೊತ್ತಿದೆ, ನಾನು ಬಿಚ್ಚಿ ಹೇಳೋಕ್ಕಾಗೋದಿಲ್ಲ. ಇರೋದ್ರಿಂದ ಅಲ್ಲಿ ಒಂದು CC ಕ್ಯಾಮ್ರಾವನ್ನ ಅಳುತ್ತೇನೋ ಅನ್ನೋ ಒಂದು ಎಲ್ಲೋ ನನ್ನ ಅಭಿಪ್ರಾಯ ಇದೆ. ಸೊ ಆ ರೀತಿ ಏನಾದರೂ ಸಾಧ್ಯವಾದರೆ ಸಮಾಜದಲ್ಲಿ ತಂದಿರೋದಕ್ಕೆ ಮೊದಲನೇದಾಗಿ ಎಲ್ಲರ ಪರವಾಗಿ ನಾನು ತಮಗೆ ಧನ್ಯವಾದಗಳು ತಿಳಿಸ್ತೇನೆ. ಯಾಕಂದ್ರೆ ಇಷ್ಟು ನೀಟಾಗಿ ಕಳೆದ ಸಮಯದಲ್ಲಿ ನಾವು ಹೇಳಿದ್ವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸ್ರಿ ಸರ್, ಯಾಕಂದ್ರೆ ಸಿವಿಲ್ ಮ್ಯಾಟರ್ಗಳಿರ್ತವೆ. ಆ ಸಿವಿಲ್ ಮ್ಯಾಟರ್ಗಳ ಗೊಂದಲದಿಂದನೇ ನಮಗೆ ಕ್ರೈಮ್ಗೆ ಇದಾಗ್ತವೆ, ದಾರಿ ಆಗ್ತದೆ ಅಂತ ಹೇಳೋದಕ್ಕೆ ತಾವು ನಿಜವಾಗ್ಲೂ ಎಲ್ಲರೂ ಕರೆಸೋದಕ್ಕೆ ಅಬಕಾರಿ ಅವರಿಗೆ ನಾವು ಹಲವಾರು ಬಾರಿ ನಮ್ಮ 80 ಫೀಟ್ ರೋಡಲ್ಲಿ ಒಂದು ರವಿ ಪ್ರಕಾಶ್ ಅಂತೇಳಿ ಒಂದು ವೈನ್ ಶಾಪ್ ಇದೆ. ಆ ಲಾಸ್ಟ್ ಟೈಮ್ ಅವ್ರು ಬಂದು ಒಂದು 6 ತಿಂಗಳು ನಮ್ದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಒಂದು 6 ತಿಂಗಳು ನಮ್ಮ ಕಾಲಾವಕಾಶ ಕೊಡಿ, ನಾವು ಚೇಂಜ್ ಮಾಡ್ಕೊಳ್ತೀವಿ ಅಂದರು. ಅಲ್ಲಿ ಪಕ್ಕದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತ ಇದೆ, ಅಲ್ಲೆಲ್ಲ ಪೂಜೆ ಪುರಸ್ಕಾರಗಳಾಗ್ತವೆ, ಜಯಂತಿಗಳ ಕಾರ್ಯಕ್ರಮಗಳಾಗ್ತವೆ. ಅದಕ್ಕೆ ತೊಂದರೆ ಆಗಬಾರ್ದು. ಮತ್ತೆ ಆ ಪಕ್ಕದಲ್ಲಿ ಸುಮಾರು ದಲಿತರ ವಾಸವಾಗಿರೋದ್ರಿಂದ ಅದನ್ನ ಬೇಡ ಅಂತ ನಾವು ಹೇಳಿದ್ವಿ. ಬಟ್ ಈಗ ಸುಮಾರು ಒಂದು 5-6 ವರ್ಷ ಆಯಿತು, ಅದು ಹಂಗೆ ಮುಂದುವರಿತಾ ಇದೆ. ಅದರ ಬಗ್ಗೆ ಯಾವ ರೀತಿ ಕ್ರಮ ತಗೊಳ್ತೀರಿ? ಅದರ ಬಗ್ಗೆ ಲಾಸ್ಟ್ ಟೈಮ್ ಮೇಡಮ್ ಇದ್ದಾಗ DC ಅವ್ರ ಹತ್ರ ಹೋಗಿ ಭೇಟಿ ಆದರೆ ಅವ್ರು ಹೇಳ್ತಾರೆ, ಇಲ್ಲ ನಮಗೆ ಟಾರ್ಗೆಟ್ ರೀಚ್ ಆಗಬೇಕು ಅಂತ. ಸರ್ಕಾರದ ನಿಯಮ ಯಾವುದೋ ಗೊತ್ತಿಲ್ಲ, ಟಾರ್ಗೆಟ್ ರೀಚ್ ಆಗ್ಬೇಕಂತೇಳಿ ಈ ದಲಿತರು ಹಿಂದುಳಿದ ವರ್ಗದವರ ಜೀವನ ಜೊತೆ ಆಟ ಆಡುವಂಥದ್ದೇನು ಅನ್ನೋದು ಒಂದು. ಆಮೇಲೆ ನಮ್ಮ ಹಳ್ಳಿಗಳಲ್ಲಿ ಕೂಡ ಈ ಮನೆಗಳಲ್ಲಿ ಕೂಡ ಮಾರ್ತಾರೆ ಅನ್ನೋದು ಕೂಡ ಕಂಪ್ಲೇಂಟ್ ಬಂದಿತ್ತು. SP ಸಾಹೇಬ್ರ ಮುಂದೆ ಲಾಸ್ಟ್ ಟೈಮ್ ಹೇಳಿದ್ವಿ. ಅದನ್ನು ಎರಡನೇದು ನಾನು ನಗರಸಭೆಯ ಆಯುಕ್ತರಿಗೆ ನಾನು ಕೇಳೋದಿಷ್ಟೇ, ಈಗಾಗಲೇ ನಾವು ಅಂಬೇಡ್ಕರ್ ಭವನ ಅಲ್ಲಿ ಏನು ಇದೆ ಸಾರ್ವಜನಿಕರ ಇದಕ್ಕೋಸ್ಕರ ನಾವು ಕಾಯ್ದಿರಿಸಿರೋದು ವಾರ್ಡ್ ನಂಬರ್ 31 ನಮ್ಮ ನಿಮಿಷಾಂಬ ಕಲ್ಯಾಣ ಮಂಟಪ ಪಕ್ಕದಲ್ಲಿ. ಆ ಹಿಂದ್ಗಡೆ ಒಬ್ಬರು ರಮಣ ಅಂತೇಳಿ ಒಬ್ರು ಒತ್ತುವರಿ ಮಾಡಿದ್ದಾರೆ ಆ ಜಾಗವನ್ನ. ಈಗ ಮೇಲೆ ಸಜಾ ಪ್ರಕರಣಗಳು ಅದನ್ನ ಬಂಧಿಸಬೇಕಂತ ಇದೆ. ಬಿಫೋರ್ ಅದನ್ನ ಮಾಡಾಗಿಲ್ಲ, ನೋಟಿಸ್ ಜಾರಿ ಮಾಡಬೇಕು, ನೋಟಿಸ್ ಜಾರಿ ಮಾಡ್ತಾ ಇಲ್ಲ. ಯಾಕೆ ಈ ರೀತಿಯಾಗಿ ಇಲಾಖೆಯವರು ತಪ್ಪು ಮಾಡ್ತಾ ಇದ್ದಾರೆ? ಸದರ್ ಬಜಾರ್ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 101 402 420 406 ಆಗಿದೆ. ಹೋದ ತಿಂಗಳ ಆಗಿದೆ, ಇವತ್ತಿನವರೆಗೆ ಅಪರಾಧಿಗಳನ್ನ ಅರೆಸ್ಟ್ ಮಾಡಿಲ್ಲ. 68 ಲಕ್ಷ ರೂಪಾಯಿ ಮಿಸ್ಅಪ್ರಮೇಷನ್ ಮಾಡಿದ್ದಾರೆ. ಶ್ರುತಿ ಎಂಬ ವಿದ್ಯಾರ್ಥಿ ಒಂದು ಇಂಡಸ್ಟ್ರೀಸ್ ಕಂಪ್ಲೇಂಟ್ ಮಾಡಿದ್ದಾಳೆ. ನಾಳೆ 1 ತಿಂಗಳು ಆದಮೇಲೆ ಎಡ್ಸಿಲೇಶ್ವರಿಗೆ 2 ಸಲ ಭೇಟಿ ಆಗಿದ್ದೀನಿ, SP ಅವ್ರು ಭೇಟಿ ಆಗಿದ್ದೀನಿ. 68 ದಿವಸ ಆದಮೇಲೆ ಸದರ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ 11 ಗಂಟೆಗೆ ಕ್ರೈಮ್ ರಿಜಿಸ್ಟರ್ ಆಯಿತು. ಅವತ್ತು ಕಾಂಬಳೆ ಅವರಿಗೆ ಹೋಗಿದ್ರು, ಸೊಂಡೂರಿಗೆ ಹೋಗಿದ್ರು. ಇವತ್ತಿರೋರ್ಗೆ ಅರೆಸ್ಟ್ ಮಾಡಿಲ್ಲ. ಅಲ್ಲಿ ಕೇಳಿದ್ರೆ ಅವ್ರು ಸಿಗ್ತಾ ಇಲ್ಲಪ್ಪ. HRV ಲೇಔಟಲ್ಲಿ ಆರಾಮಾಗಿ ತಿರುಗಾಡ್ತಾ ಇದ್ದಾರೆ. ಅದೇ ಇನ್ನೊಂದು ಹರೀಶ್ ಬಾಬು ಅಂತೇಳಿ ನನ್ನ ಸಂಬಂಧಿಕ, ಅವ್ರ ಮೇಲೆ 420 ಕೇಸ್ ಆಯಿತು. 3ನೇ ದಿವಸ ಅವ್ನ ಬರೀ ಬಂದು ನೋಟಿಸ್ ಹಚ್ಚಿದ್ರು. ಅವ್ರು ಆಂಟಿಸಿಪೇಟರಿ ಬೇಲ್ ತಗೊಂಡ. SC ಅವ್ರ ಮೇಲೆ ಕೇಸ್ ಆದರೆ ಇಮಿಡಿಯೇಟ್ ಆಗಿ ಅರೆಸ್ಟಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. SC ಅವರು ಯಾರ ಮೇಲೆ ಬೇರೆಯವ್ರ ಮೇಲೆ ಕೇಸ್ ಮಾಡ್ತಾ ಇದ್ದೀವಿ, 100 ಇವತ್ತಿನವರೆಗೆ ಅರೆಸ್ಟ್ ಮಾಡಿಲ್ಲ. ಈ ಶ್ರೀನಿವಾಸ್ ಕೇಳಿದ್ರೆ ಅಣ್ಣ ನಾನು ಹೋಗಿದ್ದಪ್ಪ, ಅವ್ರು ಊರಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಮನೆ ಬಿಟ್ಕೊಂಡು ಅವರು? ನಮ್ಮ ಪ್ರಕರಣದಲ್ಲಿ ಏನು ಮಾಡ್ತಾರೆ, ನೀವು ತಂದೆ ತಾಯಿಗಳು ಬಂದು ಪೊಲೀಸ್ ಸ್ಟೇಷನ್ ಬಂದು ಕೂಡ್ರು ಅಂತ ನಮಗೆ ಮಾಡ್ತೀರಿ, ಅವ್ರಿಗೆ ಯಾಕೆ ಮಾಡ್ತಾ ಇಲ್ಲ? ಏನು ಕಾನೂನು ಎರಡೇವೆ? SC ಅವ್ರಿಗೊಂದು ಕಾನೂನು, ಅವ್ರಿಗೊಂದು ಕಾನೂನು, ಆಯ್ತು ಅವ್ರು ಮಾತಾಡೋದು. ಇನ್ನೂ ಒಂದು ಪ್ರಕರಣ, ಅನಿಲ್ ಕುಮಾರ್ ಎಂಬ ವಿದ್ಯಾರ್ಥಿ ಅಷ್ಟು ನಿರುದ್ಯೋಗಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ ರಿಮ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ತಿಂಗಳಿಂದ ಪಶ್ಚಿಮ ಪೊಲೀಸ್ ಸ್ಟೇಷನಲ್ಲಿ ಇದು ಮಾರ್ಕೆಟ್ ಯಾರ್ಡಲ್ಲಿ ಕೇಸ್ ಮಾಡಿ ತಿರುಗಾಡ್ತಾ ಇದ್ದಾನೆ, ಮಾಡ್ತಾ ಇಲ್ಲ. ಅನಿಲ್ ಕುಮಾರ್ ತಂದೆ ರಫಿ ರಾಜು ಎಂಬ ಈಗಾಗಲೇ ಪೇಪರಲ್ಲಿ ಬಂದಿದೆ. ತಮ್ಮ ಹತ್ರ ಬಂದರೆ ತಾವು ಮಾರ್ಕೆಟ್ ಯಾರ್ಡ್ ಕಳಿಸಿ. ಅವ್ರು ಹೇಳ್ತಾರೆ ಐ ವಾಂಟ್ 48 ಮಿನಿಟ್ಸ್ 48 ಗಂಟೆ ಹೇಳಿ ಮೇಡಮ್ ಅವ್ರು ಹೇಳ್ತಾರೆ. ಜೋಡಿಸ್ಕೊ ಇವ್ರಿಗೆ ಮೈಂಡ್ ಸೆಟ್ ಜೋಡಿಸ್ಕೊಂಡು ಇರ್ತದೆ, ಅವ್ರಿಗೆ ತಹಸೀಲ್ದಾರ್ ವ್ಯಾಪ್ತಿ ಬರ್ತದೆ ಅಂತ ಹೇಳಿದ್ರೆ ಇದನ್ನು ನಿಲ್ಲಿಸುವಂಥ ಕೆಲಸ ಆಗಬೇಕು. SC/STಗಳಿಗೆ ಬೇರೆ ಜಮೀನುಗಳನ್ನು ಕೊಡುವಂಥದ್ದು ಆಗಬೇಕು. ನಂಬರ್ 2, ಫಸ್ಟ್ ಆಗಿ ಇದು ರಾಯಚೂರು ಟು ಶಕ್ತಿನಗರ್ ಹೋಗುವಂಥ ಮುಖ್ಯವಾದಂಥ ಹೆದ್ದಾರಿ ಇದು. ಈ ಹೆದ್ದಾರಿ ಒಳಗಡೆ ಒಂದು DVR ಕ್ಲಬ್ ಅಂತ ಬರ್ತದೆ, ಅದು ಇಸ್ಪೇಟ್ ಕ್ಲಬ್, ಪಕ್ಕ ಇಸ್ಪೇಟ್ ಕ್ಲಬ್ ಅಂತಲೇ ಹೇಳ್ತೇನೆ. ಯಾಕಂದ್ರೆ ಅವ್ರ ಮನೋರಂಜನೆಗಾಗಿ ಹೈದರಾಬಾದ್ನಿಂದ, ತೆಲಂಗಾಣದಿಂದ, ಆಂಧ್ರದಿಂದ ಬರುವಂಥದ್ದು ಬೇಕಾಗಲ್ಲ. ಯಾಕಂತಂದ್ರೆ ಅಲ್ಲಿ ಹೊರಗಡೆ ನಡೆಯೋದೇ ಬೇರೆ, ಹೊರಗಡೆ ನಡೆಯೋದು ಬೇರೆ. ಅಲ್ಲಿ ಏಕಂತ ಹೇಳಿದ್ರೆ ಕಳೆದ ಒಂದು 4-5 ವರ್ಷಗಳ ಹಿಂದೆ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ ಸಿದ್ದರಾಮಪ್ಪ ಅಂತ ಅವರು ಮಗ ಮತ್ತು ಡಾಕ್ಟರ್ ಓದುವಂತ ನಾವು ಇಂಜಿನಿಯರ್ ಸೇಮ್ ಅದೇ ದಂಡಿಗೆ ಹೋಗುವಂಥದ್ದು ಮುಂದೆ ಕ್ರಾಸ್ಗೆ ನಮ್ಮೂರ ಕಡೆ ಹೋಗ್ತಿದ್ವಿ.
ಆ ಕಡೆಯಿಂದ ಬರುವಂತದ್ದು ಒಂದು ಆಕ್ಸಿಡೆಂಟ್ ಆಗಿ ಅದೇ ಕ್ಲಬ್ ಮುಂದೆ ಆಕ್ಸಿಡೆಂಟ್ ಆಗಿ ಇಬ್ರು ಹೆಣ ಬಿದ್ದವು. ಆದ್ರೆ ಯಾವ ಅಧಿಕಾರಿಗಳು ಅದರ ಬಗ್ಗೆ ಗಮನ ಹರಿಸಲಿಲ್ಲ. ಹಾಗಾಗಿ ಏನಾದ್ರೂ ಅವರು ಮನೋರಂಜನೆಗಾಗಿ ಅವ್ರು ಏನ್ ಹೇಳ್ತಾರೆ, ಕಂಪನಿ ಆಕ್ಟ್ 56 ಪ್ರಕಾರ ನಾವು ನಡೆಸ್ತೀವಿ. ಕಂಪನಿ ಆಕ್ಟ್ ಯಾವ ತರ ಆಕ್ಟ್ ಅದು ನನಗೆ ಅರ್ಥ ಆಗೋದು. ಆ ಕಂಪನಿ ಆಕ್ಟ್ ಒಂದು ವೇಳೆ ಕ್ಲಬ್ ನಡೆಸೋದಾದ್ರೆ ಊರು ಹೊರಗಡೆ ಎಲ್ಲಾದ್ರೂ ನಡೆಸಿ, ಆದ್ರೆ ಊರು ಒಳಗಡೆ ಎಂಟ್ರಿ ಆಗ್ತದೆ ಏಕದಮ್ ಮೇನ್ ರೋಡ್ಗೆ. ನಾವು ದಿನ ಹೋಗ್ತೀವಿ, ಜೀವ ಕೈಯಲ್ಲಿ ಕೂಡ ಹೋಗ್ಬೇಕಂತ ಪರಿಸ್ಥಿತಿ. ಟರ್ನ್ ಮಾಡಿದ್ರೆ ಈ ಕಡೆಯಿಂದ ಒಂದು ಕಾರ್ಗಳು ಬರ್ಬೋದು, ಈ ಕಡೆಯಿಂದ ಕಾರ್ಗಳು ಬರ್ತಾವೆ. ಒಂದು ಇನ್ನೊಂದು, ಇಡೀ ತೆಲಂಗಾಣದಿಂದ ಬರುವಂತ ಕಾರ್ಗಳೆಲ್ಲ ನಮ್ಮ ವೈಟ್ ಇದು ಸರ್ಕ್ಯೂಟ್ ಹೌಸ್ ಹಿಂದ್ಗಡೆ ಓಪನ್ ಏರಿಯಾ ಇದೆಯಲ್ಲ, ಅದೆಲ್ಲ ಜಿಪ್ ಕಾರ್ಗಳು ನಿಂತ್ಕೊಳ್ತಾವೆ. ಇವ್ ನೀವು ನೋಡ್ಬೇಕು, ಅಲ್ಲೊಂದು ಕಾರ್ ನಿಂತ್ಕೊಂಡು ಕುತ್ಕೊಂಡಿರ್ತಾವೆ. ಹಾಗಾಗಿ ಅದನ್ನ ಕೂಡಲೇ ಬಂದ್ ಮಾಡ್ಬೇಕು. ಅದನ್ನ ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶಿವಕುಮಾರ್, ಹರೀಶ್, ಡಿವೈಎಸ್ಪಿ ಸತ್ಯನಾರಾಯಣ ರಾವ್, ತಹಸೀಲ್ದಾರ್ ಸುರೇಶ್ ವರ್ಮಾ, ನಗರಸಭೆ ಪೌರಾಯುಕ್ತ ಗುರುಸಿದ್ದಯ್ಯ ಹಿರಿಮಠ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಚಿದಾನಂದ್, ಅರಣ್ಯ ಇಲಾಖೆ ಅಧಿಕಾರಿ ಪ್ರವೀಣ್, ಅಬಕಾರಿ ಇಲಾಖೆ ಅಧಿಕಾರಿ ಸೇರಿದಂತೆ ಇತರರಿದ್ದರು. ಪ್ರತಿ ವರ್ಷದಂತೆ ಪಂಡಿತ್ ಸಿದ್ದರಾಮ ಜಂಬಲ್ದಿನಿಯವರ 36ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಡಿಸೆಂಬರ್ 28ರಂದು ನಗರದ ಉದಯನಗರದ ಸ್ವರ ಸಂಗಮ ಸಂಗೀತ ವಿದ್ಯಾಸಂಸ್ಥೆಯಲ್ಲಿ ಸಂಜೆ 6 ಗಂಟೆಗೆ ಸಂಗೀತ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ವಿದ್ಯಾಸಂಸ್ಥೆಯ ಅಧ್ಯಕ್ಷೆ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿ ಪಂಡಿತ ನರಸಿಂಹ ಒಡವಾಟಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಂಗೀತ ಸಮ್ಮೇಳನದಲ್ಲಿ ಮುಂಬೈನ ವಿದೋಷಿ ಶಾಲ್ಮಲಿ ಸುನಿಲ್ ಜೋಶಿ, ಒಡವಾಟಿ ಶಾರದಾ ಭರತ್ ಬೆಂಗಳೂರು ಹಾಗೂ ಕೃಷ್ಣ ಮುಖೇಡ್ಕರ್ ಕೋಲ್ಕತ್ತಾ ಇವರಿಂದ ಗಾಯನ, ಪುಣೆಯ ಜಿತೇಂದ್ರ ಗಣಪತಿರಾವ್ ಕುಲಕರ್ಣಿ ಪಡೆ ಇವರಿಂದ ತಬಲಾ, ಸೌರಭ್ ಸನದಿ ಪುಣೆ ಇವರಿಂದ ತಬಲಾ ಸೋಲೋ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲಿ ಬೃಹನ್ ಮಠದ ಶ್ರೀ ಶಾಂತಮಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಸಂಸದ ಜಿ ಕುಮಾರನಾಯಕ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ನಿತೀಶ್ ಕೆ, ಎಸ್ಪಿ ಪುಟ್ಟಮಾದಯ್ಯ, ಸಿರಿವಾರ್ ಚುಕ್ಕಿ ಪ್ರತಿಷ್ಠಾಪನಾ ಅಧ್ಯಕ್ಷ ಸೂಗಪ್ಪ ಸಾವುಕಾರ್, ಕಲಬುರಗಿ ಡಾಕ್ಟರ್ ಶಿವಪ್ರಸಾದ್ ಜಂಬಲ್ದಿನ್ನಿ, ಮೋಹನ್ ದೇವರು, ಎಸ್ಕೆಇ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಬಾಬುರಾವ್ ಸೇಗುಣಸಿ ಆಗಮಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಎಎನ್ ಸದಾಶಿವಪ್ಪ, ಕಲಾಸಿರಿ ಪ್ರಶಸ್ತಿ ಪುರಸ್ಕೃತ ಸುಗ್ರೇಶ್ ಅಸ್ಕಿಯಾಳ್, ಮಹಾತ್ಮ ರಮಣಸಿರಿ ಪ್ರಶಸ್ತಿ ಪುರಸ್ಕೃತ ಒಡವಾಟಿ ಶಾರದಾ ಭರತ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಸಂಗೀತ ಸಮ್ಮೇಳನದ ನಂತರ ಸ್ವರ ಸಂಗಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಗುರುವಂದನೆ, ಮಂಗಲ ಸಂಗೀತವನ್ನು ಪಂಡಿತ ನರಸಿಂಹಲು ಒಡವಾಟಿ ನೀಡಲಿದ್ದಾರೆಂದರು. ನಿವೃತ್ತ ಇಂಜಿನಿಯರ್ ಶಂಕರ್ ನಾರಾಯಣ್ ಮಾತನಾಡಿ, ಕಳೆದ 35 ವರ್ಷಗಳಿಂದ ಪಂಡಿತ ನರಸಿಂಹಲು ಒಡವಾಟಿಯವರು ತಮ್ಮ ಗುರುಗಳ ಸ್ಮರಣೆ ಅಂಗವಾಗಿ ಸ್ವಂತ ಖರ್ಚಿನಲ್ಲಿ ಸಂಗೀತ ಸಮ್ಮೇಳನ ನಡೆಸುತ್ತಿರುವುದು ಮಾದರಿ ಕಾರ್ಯವಾಗಿದೆ. ಸಂಗೀತವನ್ನು ನಾಡಿಗೆ ಪರಿಚಯಿಸಲು ರಾಷ್ಟ್ರ ಅಂತಾರಾಷ್ಟ್ರೀಯ ಸಂಗೀತಗಾರರನ್ನು ಕರೆಸಿ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಎಂದರು. 36ನೇ ವರ್ಷದ ಸಂಗೀತ ಸಮ್ಮೇಳನ ತಮ್ಮೆಲ್ಲರಿಗೆ ಈಗಾಗಲೇ ತಿಳಿದಿರುವಂತೆ ಪ್ರತಿ ವರ್ಷವೂ ಇದೊಂದು ರಾಷ್ಟ್ರೀಯ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಭಾಗದಲ್ಲಿ ಉದ್ದೇಶಪೂರ್ವಕವಾಗಿ ನಾವು ತುಂಬ ಶ್ರಮವಹಿಸಿ ಮಾಡ್ತಿರೋದ್ರೆ ನಮ್ಮ ಭಾಗದಲ್ಲಿ ಸಾಂಸ್ಕೃತಿಕವಾಗಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶ. ಹೀಗಾಗಿ ಈ ಸಲ ಕೂಡ ಒಳ್ಳೆ ಆರ್ಟಿಸ್ಟ್ ಬಾಂಬೆಯಿಂದ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಿರಿಯರ ಮಟ್ಟದ ಪೂಜ್ಯ ಗುರುಗಳಾದ ಶಾಂತಮಲ ಶಿವಾಚಾರ್ಯ ಆಗಮಿಸ್ತಾ ಇದ್ದಾರೆ. ಅಭಿನವ ರಾಚೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಸನ್ಮಾನ್ಯ ಶ್ರೀ ಕುಮಾರ್ ನಾಯಕ್ ಸಾಹೇಬರು ಸಂಸದರು ಅವರು ಬರ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಬಸನಗೌಡ ದದ್ದಲ್ ಶಾಸಕರು ಅವರು ಬರ್ತಾ ಇದ್ದಾರೆ. ಡಿ ಸಿ ಸಾಹೇಬರು ನಾನು ಊರಲ್ಲಿ ಇದ್ದೇ ಬರ್ತೀನಿ ಅಂತ ಅಂದಿದ್ದಾರೆ. ಅದೇ ರೀತಿಯಾಗಿ ಸನ್ಮಾನ್ಯ ಎಸ್ ಪಿ ಸಾಹೇಬರು ಬರ್ತಾರೆ. ಕೆಲ ಜನ ಒಂದು ಅದು ವಿಶೇಷವಾಗಿ ನಮ್ಮ ಸ್ನೇಹಿತರು ಕೇಳ್ತಾ ಇದ್ರು, ಈ ಕಾರ್ಯಕ್ರಮವನ್ನು ನಾವು ವಿದ್ಯಾಲಯದಲ್ಲಿನೇ ನಾವು ಯಾಕೆ ಹಮ್ಮಿಕೊಳ್ತೀವಿ ಅಂದರೆ ಒಂದು ವಿದ್ಯಾಸಂಸ್ಥೆಯ ಒಂದು ಮಹತ್ವ ಮತ್ತು ಈಗ ಈ ವೆದರ್ಗೆ ಆ ಸಾಯಂಕಾಲ ಒಂದು ಆರಾಮ್ ಗಾಳಿ ಮತ್ತು ಬೆಳಕಿನ ಮಧ್ಯದಲ್ಲಿ ಅಲ್ಲಿ ಗುರುಗಳ ಒಂದು ಮೂರ್ತಿ ಇರೋದ್ರಿಂದ ಅದೊಂದು ವಿಶೇಷ ಕಾರ್ಯಕ್ರಮ ಅಂತ ಅನಿಸ್ತದೆ.
ಆಡಿಟೋರಿಯಂನಲ್ಲಿ ಮಾಡುವಂಥದ್ದು ಅದು ಸಹಜವಾಗಿದೆ. ಇದೊಂದು ವಿಶೇಷ ಅಂದರೆ ನಮ್ಮ ಸ್ಥಳ ಅವಕಾಶ ಇರೋದ್ರಿಂದ ಭಾಳ ಚೆನ್ನಾಗಿ ಆಗುತ್ತದೆ. ಆಮೇಲೆ ತಮಗೆ ಗೊತ್ತಿರೋ ಹಾಗೆ ವಿಶ್ವವಿಖ್ಯಾತ ಕಲಾವಿದರಂತ ಪಂಡಿತ್ ರಾಜನ್ ಮಿಶ್ರ ಅವರು ಬಂದಾಗ ಕೂಡ ಪ್ರೋಗ್ರಾಮ್ ನಾವು ಅಲ್ಲೇ ಮಾಡಿದ್ವಿ. ಅವರು ಮಾತು ಹೇಳಿದ್ದು ಜ್ಞಾಪಕ ಇದೆ, ये वृंदावन है, इतना अच्छा माहौल है इधर संगीत के लिए ಅಂತ ಹೇಳಿದ್ರು. ಹಾಗಾಗಿ ಬಹಳ ಜನ ಬಂದಿದ್ದಾರೆ ಇಲ್ಲಿ, ಡೆಲ್ಲಿಯಿಂದ, ಬಾಂಬೆ, ಕಲ್ಕತ್ತಾ, ಗಂಗೂಬಾಗಲು, ಪಂಡಿತ್ ಮಣಿಪ್ರಸಾದ್ ಅವರು, ಅನೇಕ ಜನ ತಮ್ಮ ಗೊತ್ತಿರೋರು ಬಂದಿದ್ದಾರೆ. ಈ ಸಲನು ಶ್ಯಾಮಲ ಜೋಶಿ ಇವರೆಲ್ಲ ಬಾಂಬೆ ಮತ್ತು ಪೂನಾದಿಂದ ಒಬ್ಬರು ತಬಲಾಪಟ್ಟು ಭಾಳ ಪ್ರತಿಮಾ ಇನ್ನೊಂದು ತಬಲಾಪಟ್ಟು ಸೋಲೋ ಇದೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಮ್ಮ ಒಂದು ಸಹಕಾರ ನಾನು ಬೇಡೋದಿಲ್ಲ, ಯಾಕಂದರೆ ಮಾಡೇ ಮಾಡ್ತೀನಿ, ನಾನು ಹೇಳುವಂಥ. ಈ ಸಂದರ್ಭದಲ್ಲಿ ಕೆ ನರಸಿಂಹನ್ ಉಪಸ್ಥಿತರಿದ್ದರು. ಈಗ ಜಾಹೀರಾತುಗಳು. We wish you a Merry Christmas. We wish you a Merry Christmas. We wish you a Merry Christmas and a Happy New Year. Good tidings we bring to you and your kin. We wish you a Merry Christmas and a Happy. ನಾಡಿನ ಸಮಸ್ತ ಜನತೆಗೆ ಜನಪ್ರಿಯ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರು ಹಾಗೂ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವಜನ ನಾಯಕರಾದ ಸನ್ನಿ ಮಹಾರಾಜ್ ರಾಯಚೂರು ವತಿಯಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. To you and your kin. We wish you a Merry Christmas and a Happy New Year. Oh, bring us something important. Oh, bring us something important. Oh, bring us something important. Let's bring it right here. Good tidings we bring to you and your kin. We wish you a Merry Christmas and a Happy New Year. We won't go until we get some. We won't go until we get some. We won't go until we get some. So bring it right here. Good tidings we bring to. ಜಾಹೀರಾತಿನ ನಂತರ ಪುನಃ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಅವರನ್ನು ಅಪಮಾನಿಸಿರುವುದು ಖಂಡನೀಯ, ಕ್ಷಮೆ ಯಾಚಿಸಬೇಕು, ಪದವಿಯಿಂದ ವಜಾಗೊಳಿಸಬೇಕೆಂದು ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಸಂವಿಧಾನ ಮತ್ತು ಅಂಬೇಡ್ಕರ್ ಕುರಿತು ಚರ್ಚೆ ನಡೆಸುತ್ತಿರುವಾಗ ಅಂಬೇಡ್ಕರ್ ಎಂದು ಹೇಳುವುದು ಫ್ಯಾಷನ್ ಆಗಿದೆ. ಅಂಬೇಡ್ಕರ್ ಅವರನ್ನು ಸ್ಮರಿಸಿದಷ್ಟು ದೇವರನ್ನು ಸ್ಮರಿಸಿದರೆ 7 ಜನ್ಮ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುವ ಮೂಲಕ ಅಂಬೇಡ್ಕರ್ ಅವರನ್ನು ಅಪಮಾನಿಸಿದ್ದನ್ನು ಖಂಡಿಸಿದರು. ಬಿಜೆಪಿಯ ಮನೋವಾದಿ ಸಿದ್ಧಾಂತದ ಹೇಳಿಕೆಯಾಗಿದೆ. ಆರ್ಎಸ್ಎಸ್ ಹಾಗೂ ಬಿಜೆಪಿಯ ಮನೋವಾದಿ ಕೇಂದ್ರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸಂವಿಧಾನ ವಿರೋಧಿ ಚಟುವಟಿಕೆಗಳು ಹಾಗೂ ಬೆಳವಣಿಗೆಗಳು ಹೆಚ್ಚಾಗಿವೆ. ಸಂವಿಧಾನದ ಮೂಲಕ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಸರ್ಕಾರ ತೋರಿಕೆಗೆ ಮಾತ್ರ ಅಂಬೇಡ್ಕರ್ ಅವರ ಪರ ಎಂಬಂತೆ ಆಂತರಿಕವಾಗಿ ಸಂವಿಧಾನ ಹಾಗೂ ಅಂಬೇಡ್ಕರ್ ಅವರ ವಿರೋಧಿಯಾಗಿ ನಡೆದುಕೊಳ್ಳುತ್ತಾ ಬಂದಿದ್ದಾರೆ ಎಂದು ಆರೋಪಿಸಿದರು. ಸಂವಿಧಾನದ ಹಾಗೂ ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡಿದವರು ಯಾರೇ ಆಗಿರಲಿ ಅವರ ವಿರುದ್ಧ ಸೂಕ್ತ ಕಠಿಣ ಕ್ರಮ ಕೈಗೊಂಡು ಪದವಿಯಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು. फोरम से जो अमित शाह जो बोले हैं परसों हाल ही में, जो अंबेडकर के बारे में, डॉक्टर अंबेडकर साहब के बारे में बोले, तो इस वजह से हम लोग हमारे तंजीम के तरफ से है ना, ये जो गलत हो गया, गलत बोले बयान दिए उन्होंने, ये बयान की वजह से वापस उन्होंने है ना इस चीज़ पे माफ़ी मांगना बोल तो हम लोग साफ एक लेटर दिए इस हिसाब से. ಈ ಸಂದರ್ಭದಲ್ಲಿ ಶೇಖ್ ಏಜಾಜ್, ಮೊಹಮ್ಮದ್ ಜಹೀರ್, ಆಸಿಫ್, ಮೊಹಮ್ಮದ್ ಫಯಾಸ್, ಮೊಹಮ್ಮದ್ ಬಾಬಾ, ಮೊಹಮ್ಮದ್ ಶಫಿ, ಸಿಕಂದರ್, ಮೊಹಮ್ಮದ್ ಅನ್ವರ್ ಸೇರಿದಂತೆ ಅನೇಕರಿದ್ದರು. ಈನಾಂ ಭೂಮಿಯನ್ನು ಭೂ ಒಡೆತನದ ಯೋಜನೆಯಡಿ ಅಲೆಮಾರಿ ನಿಗಮಕ್ಕೆ ಮಾರಾಟ ಮಾಡಿರುವವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು.
ಸಹಕರಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಭೀಮರಾವ್ ಹೊಸಮನಿ ಅವರು ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ದೇವದುರ್ಗ ತಾಲೂಕಿನ ಗಬ್ಬೂರ್ ಹೋಬಳಿಯ ಎನ್ ಗಣೇಕಲ್ ಗ್ರಾಮದ ಸರ್ವೆ ನಂಬರ್ 28ರಲ್ಲಿ 20 ಎಕರೆ 27 ಗುಂಟೆ ಜಮೀನು ಮೂಲತಃ ಇನಾಂ ಭೂಮಿಯಾಗಿದ್ದು, ಈ ಜಮೀನಿನಲ್ಲಿ ಜಿತೇಂದ್ರಾಚಾರ್ಯ ತಂದೆ ಶೇಷಾಚಾರಿ ಅವರು ಗ್ರಾಮದ ಹನುಮಂತಪ್ಪ ದೇವಸ್ಥಾನದ ಅರ್ಚಕರಾಗಿದ್ದರಿಂದ ಜಮೀನನ್ನು ಉಳುಮೆ ಮಾಡಿಕೊಳ್ಳಲು ಗ್ರಾಮದ ಹಿರಿಯರು ನೀಡಿದ್ದಾರೆ. ಆದರೆ ಅರ್ಚಕರ ಮಗ ನರಸಿಂಹಾಚಾರ್ಯ ತಂದೆ ಜಿತೇಂದ್ರಾಚಾರ್ಯ ಇವರು ತನ್ನ ಹೆಸರಿಗೆ ಮಾಡಿಕೊಂಡು ಭೂ ಒಡೆತನದ ಯೋಜನೆಯಡಿ ಅಂಬೇಡ್ಕರ್ ನಿಗಮಕ್ಕೆ ಮಾರಾಟ ಮಾಡಲು ಮುಂದಾಗಿದ್ದರು. ಪರಿಶೀಲನೆ ಮಾಡಿದ ದೇವದುರ್ಗ ತಾಲೂಕಿನ ತಹಶೀಲ್ದಾರ್ ಈ ಭೂಮಿ ಇನಾಮಿ ಭೂಮಿ ಆಗಿರುವ ಕಾರಣ ನಿಗಮಕ್ಕೆ ಮಾರಾಟ ಮಾಡಲು ಬರುವುದಿಲ್ಲ ಎಂದು ತಿರಸ್ಕರಿಸಿದರು. ಅಂಬೇಡ್ಕರ್ ನಿಗಮದಲ್ಲಿ ತಿರಸ್ಕರಿಸಿದ ಜಮೀನನ್ನು ಭೂ ಒಡೆತನದ ಯೋಜನೆಯಡಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿರುವ ಅಲೆಮಾರಿ ನಿಗಮಕ್ಕೆ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಜಮೀನಿನ ಸ್ಥಳೀಯ ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಳ್ಳದೆ ಸಿರಿವಾರ ತಾಲೂಕಿನ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ಇವರು ಆಯ್ಕೆ ಮಾಡಿಕೊಂಡ ಫಲಾನುಭವಿಗಳಿಗೆ ಜಮೀನು ಇದ್ದರೂ ಸಿರಿವಾರ ತಹಶೀಲ್ದಾರ್ ಜಮೀನು ಇಲ್ಲದಿರುವ ದೃಢೀಕರಣ ಪತ್ರ ನೀಡಿದ್ದಾರೆ ಎಂದು ದೂರಿದರು. ಈ ಜಮೀನಿನ ಮೇಲೆ 3,66,250 ರೂಪಾಯಿ ಬ್ಯಾಂಕ್ ಸಾಲ ಇದ್ದರೂ ಫಲಾನುಭವಿಗಳ ಹೆಸರಿಗೆ ನೋಂದಣಿ ಮಾಡಿದ್ದಾರೆ. ಸಾಲ ತೀರಿಸಲು ಮಾಲೀಕನೇ ಫಲಾನುಭವಿಗಳಿಗೆ ನೋಂದಣಿ ಮಾಡಿದ ಜಮೀನನ್ನು ಉಳುಮೆ ಮಾಡಲು ದುರುದ್ದೇಶ ಹೊಂದಿದ್ದಾರೆ ಎಂದು ಆಪಾದಿಸಿದರು. ದೇವದುರ್ಗ ತಾಲೂಕಿನ ತಹಶೀಲ್ದಾರ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸೇರಿ ಎಲ್ಲ ಅಧಿಕಾರಿಗಳು ಮಧ್ಯವರ್ತಿಗಳ ಜೊತೆಗೆ ಸೇರಿ ಸರ್ಕಾರ ಯೋಜನೆ ನೆಪದಲ್ಲಿ ಹಣ ಅವ್ಯವಹಾರಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಬೇಕು. ಜಮೀನಿನ ಮಾಲೀಕರಿಗೆ ಹಣ ಬಿಡುಗಡೆ ಮಾಡಬಾರದು. ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಅಥವಾ 20 ಎಕರೆ 27 ಗುಂಟೆ ಇನಾಂ ಭೂಮಿಯನ್ನು ಭೂ ಒಡೆತನ ಯೋಜನೆ ಅಡಿಯಲ್ಲಿ ಅಲೆಮಾರಿ ನಿಗಮಕ್ಕೆ ಮಾರಾಟ ಮಾಡಿರುವ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಹಾಗೂ ಸಹಕರಿಸಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ. ಈ ಮೇಲ್ಕಂಡ ವಿಷಯ ಸಂಬಂಧಿಸಿದ ತಮ್ಮಲ್ಲಿ ಮಾಡಿಕೊಳ್ಳುವುದೇನೆಂದರೆ ದೇವದುರ್ಗ ತಾಲೂಕಿನ ಗಬ್ಬೂರ್ ಹೋಬಳಿಯ ಎನ್ ಗಣೇಕಲ್ ಗ್ರಾಮದ ಸರ್ವೆ ನಂಬರ್ 28ರ 20 ಎಕರೆ 27 ಗುಂಟೆ ಜಮೀನು ಮೂಲತಃ ಇನಾಂ ಭೂಮಿಯನ್ನು ಸದರಿ ಜಮೀನು ಜಿತೇಂದ್ರಾಚಾರ್ಯ ತಂದೆ ಶೇಷಾಚಾರ್ಯ ಅವರಿಗೆ ಊರಿನ ಹನುಮಪ್ಪ ದೇವಸ್ಥಾನ ಆಚಕರನಾಗಿ ಕೆಲಸ ಮಾಡುತ್ತಿದ್ದರು. ಸದರಿ ಜಮೀನು ಉಳುಮೆ ಮಾಡಿಕೊಳ್ಳಲು ಊರಿನ ಹಿರಿಯ ನೀಡುತ್ತಾರೆ. ಆದರೆ ಸದರಿ ಅರ್ಚಕರ ಮಗ ನರಸಿಂಹಾಚಾರ್ಯ ತಂದೆ ಜಿತೇಂದ್ರಾಚಾರ್ಯ ಇವರು ತನ್ನ ಹೆಸರಿನ ಮಾರ್ಪಾಡು ಮಾಡಿಕೊಂಡು ಭೂ ಒಡೆತನ ಯೋಜನೆಯಡಿಯಲ್ಲಿ ಅಂಬೇಡ್ಕರ್ ನಿಗಮಕ್ಕೆ ಮಾರಾಟ ಮಾಡಲು ಮುಂದಾಗಿದ್ದರು. ಇದರ ಬಗ್ಗೆ ಪರಿಶೀಲನೆ ಮಾಡಿದ ದೇವದುರ್ಗ ತಾಲೂಕಿನ ಮಾನ್ಯ ತಹಶೀಲ್ದಾರ್ ಈ ಭೂಮಿ ಇನಾಂ ಭೂಮಿ ಆಗಿರುವ ಕಾರಣ ನಿಗಮಕ್ಕೆ ಮಾರಾಟ ಮಾಡಲು ಬರುವುದಿಲ್ಲ ಎಂದು ತಿರಸ್ಕರಿಸಿದರು. ಅಂಬೇಡ್ಕರ್ ನಿಗಮದಲ್ಲಿ ತಿರಸ್ಕರಿಸಿದ ಸದರಿ ಜಮೀನು ಭೂ ಒಡೆತನ ಯೋಜನೆಯಡಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಅಲೆಮಾರಿ ನಿಗಮಕ್ಕೆ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ. ಸದರಿ ಜಮೀನನ್ನು ಸ್ಥಳೀಯ ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಳ್ಳದೆ ಶಿರವಾರ ತಾಲೂಕಿನ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ಇದರ ಆಯ್ಕೆ ಮಾಡಿಕೊಂಡು ಫಲಾನುಭವಿಗಳಿಗೆ ಜಮೀನು ಇದ್ದರೂ ಮಾನ್ಯ ಶಿರವಾರ ತಹಶೀಲ್ದಾರ್ ಜಮೀನು ಇಲ್ಲದಿರುವ ದೃಢೀಕರಣ ಪತ್ರ ನೀಡಿರುತ್ತಾರೆ ಮತ್ತು ಸದರಿ ಜಮೀನಿನ ಮೇಲೆ 36,60,250 ರೂಪಾಯಿಗಳು ಬ್ಯಾಂಕ್ ಸಾಲ ಇದ್ದರೂ ಫಲಾನುಭವಿಗಳ ಹೆಸರಿನ ನೋಂದಣಿ ಮಾಡಿದ್ದಾರೆ. ಇದರಿಂದ ನಂತರ ಈ ಸಾಲ ತೀರಿಸಲು ಮಾಲೀಕನೇ ಫಲಾನುಭವಿಗಳು ನೋಂದಣಿ ಮಾಡಿದ ಜಮೀನು ಉಳುಮೆ ಮಾಡಲು ದುರುದ್ದೇಶ ಹೊಂದಿರುವುದು ಕೂಡ ಗಮನಕ್ಕೆ ಬಂದಿದೆ. ದೇವದುರ್ಗ ತಾಲೂಕಿನ ಮಾನ್ಯ ತಹಶೀಲ್ದಾರ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈ ಎಲ್ಲ ಅಧಿಕಾರಿಗಳ ಮಧ್ಯವರ್ತಿಗಳ ಜೊತೆ ಸೇರಿ ಸರ್ಕಾರ ಯೋಜನೆ ನೆಪದಲ್ಲಿ ಹಣ ಮಾಡಲು ಪಣ ತೊಟ್ಟಿರುತ್ತಾರೆ. ಈ ಭೂ ಒಡೆತನ ಯೋಜನೆ ಫಲಾನುಭವಿಗಳ ಆಯ್ಕೆ ಯಾರು ಹೇಗೆ ಮಾಡುತ್ತಾರೆ ಎಂಬುದನ್ನು ನಿಗೂಢವಾಗಿದೆ. ಫಲಾನುಭವಿಗಳಲ್ಲಿ ಲಕ್ಷ ಹಣ ಸುಲಿಗೆ ಮಾಡುತ್ತಾರೆ. ಭೂ ಒಡೆತನ ಯೋಜನೆ ಜಮೀನು ಮಾಲೀಕರಿಂದ ನೇರವಾಗಿ ಒಪ್ಪಿಗೆ ಪತ್ರ ಪಡೆಯುತ್ತಾರೆ. ಜಮೀನನ್ನ ಇದ್ದವರಿಗೆ ಜಮೀನು ಕೊಡಿಸುತ್ತಾರೆ. ವರ್ಷಕ್ಕೆ ಜಿಲ್ಲೆಗೆ. ಈ ಸಂದರ್ಭದಲ್ಲಿ ಮಲ್ಲೇಶ್ ನಾಯಕ್, ಕೃಷ್ಣ, ವಿನೋದ್ ರಾಜ್ ಇದ್ದರು. ಸವಿತಾ ಸಮಾಜದ ನಿವೃತ್ತ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ 5ನೇ ವಾರ್ಷಿಕ ಮಹಾಸಭೆಯಲ್ಲಿ ಡಿಸೆಂಬರ್ 28ರಂದು ನಗರದ ಕನ್ನಡ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ದರೇಸಾಬ್ ವಕೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸವಿತಾ ಸಮಾಜದ ಬಾಂಧವರ ಆರ್ಥಿಕ ನೆರವು ನೀಡುವ ಕಾರ್ಯವನ್ನು ಸಂಘ ನಿರ್ವಹಿಸಿಕೊಂಡು ಬರುತ್ತಿದೆ. ಮಕ್ಕಳ ವಿದ್ಯಾಭ್ಯಾಸ, ಕ್ಷೌರಿಕ ಅಂಗಡಿ ನವೀಕರಣ, ಮನೆಗಳ ದುರಸ್ತಿಗೆ ಸಾಲ ಸೌಲಭ್ಯ ಒದಗಿಸುತ್ತಾ ಬಂದಿದೆ. ಸಂಘದಿಂದ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ನಿಲಯ, ಶಿಕ್ಷಣ ಸಂಸ್ಥೆ ಸ್ಥಾಪಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಸಮಾಜದ ಗಣ್ಯರಿಗೆ, ಮಾಜಿ ನಿರ್ದೇಶಕರುಗಳಿಗೆ ರಾಜ್ಯ ಪ್ರಶಸ್ತಿ ಪಡೆದ ಸಮಾಜ ಬಾಂಧವರಿಗೆ, ಮಾಜಿ ಸೈನಿಕರು, ನ್ಯಾಯವಾದಿಗಳು ಸೇರಿದಂತೆ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಕಾರ್ಯಕ್ರಮವನ್ನು
ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ಜಿ ಕುಮಾರ್ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಆಗಮಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಸವಿತಾ ಸಮಾಜ ಸಹಕಾರ ಸಂಘಗಳ ಮಹಾಮಂಡಲದ ಅಧ್ಯಕ್ಷ ಎಂಜಿ ಬಾಲು, ನಗರಸಭೆ ನಾಮ ನಿರ್ದೇಶಿತ ಸದಸ್ಯ ವಲ್ಲೂರು ವೆಂಕಟೇಶ್, ಸವಿತಾ ಮಾರ್ಗದರ್ಶಿ ಸಂಪಾದಕ ಸೋಮಶೇಖರ್ ಭಂಡಾರಿ ಆಗಮಿಸಲಿದ್ದಾರೆ ಎಂದರು. ನಾನು ದರೇಸಾಬ್ ಸಿತಾರ್ ಅಂತೇಳಿ ಸವಿತಾ ಸಮಾಜ ನಿವೃತ್ತಿ ದರೇಸಾಬ್ ಸಿತಾರ್ ಚಂದ್ರಶೇಖರ್ ಚಂದ್ರಶೇಖರ್ ಕೆಪಿಸಿನಲ್ಲಿ ನಿವೃತ್ತಿ ಆಗಿದ್ದೀನಿ. ಡಾಕ್ಟರ್ ವೆಂಕಟೇಶ್ ನಮ್ಮ ಸಂಘದ ಮುಖ್ಯ ವಿಷಯ ಏನಂದರೆ ಸವಿತಾ ಸಮಾಜ ನಿವೃತ್ತ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತ ರಾಯಚೂರು ಇದರ 5ನೇ ವಾರ್ಷಿಕ ವಿಶೇಷ ಮಹಾಸಭೆ ದಿನಾಂಕ 28/12/2024 ಬೆಳಗ್ಗೆ 11 ಗಂಟೆಗೆ ಕನ್ನಡ ಭವನ್ ರಾಯಚೂರಿನಲ್ಲಿ ನಡೆಯಿತು. ಮಾನ್ಯರೇ, ನಮ್ಮ ಸಂಘವು ದಿನಾಂಕ 14/6/2019 ಪ್ರಾರಂಭವಾಗಿದ್ದು ಈವರೆಗೆ 5ನೇ ವರ್ಷ ಪೂರ್ಣಗೊಳಿಸಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸವಿತಾ ಸಮಾಜ ಬಾಂಧವರಿಗೆ ಆರ್ಥಿಕ ಮಟ್ಟವನ್ನು ಸುಧಾರಣೆಗೊಳಿಸಲು ನಮ್ಮ ಸಂಘದಿಂದ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಿದ್ದೇವೆ. ಸವಿತಾ ಸಮಾಜದ ಬಾಂಧವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ, ಕ್ಷೌರಿಕ ಅಂಗಡಿಗಳನ್ನು ನವೀಕರಿಸಲಿಕ್ಕಾಗಿ ಹಾಗೂ ಮನೆಗಳನ್ನು ದುರಸ್ತಿ ಮಾಡುವ ಸಲುವಾಗಿ ನಮ್ಮ ಸಂಘದಿಂದ ಆರ್ಥಿಕ ಸಹಾಯವನ್ನು ಸಾಲದ ರೂಪದಲ್ಲಿ ಮಾಡುತ್ತಿದ್ದೇವೆ. 5ನೇ ವಾರ್ಷಿಕ ವಿಶೇಷ ಮಹಾಸಭೆ ಶುಭ ಸಂದರ್ಭದಲ್ಲಿ ನಮ್ಮ ಜನಾಂಗದ ಕೆಲವು ಗಣ್ಯರಿಗೆ, ಮಾಜಿ ನಿರ್ದೇಶಕರಿಗೆ, ರಾಜ್ಯ ಪ್ರಶಸ್ತಿ ಪಡೆದವರಿಗೆ, ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರಿಗೆ, ನ್ಯಾಯವಾದಿಗಳಿಗೆ, ವೈದ್ಯರಿಗೆ, ಸಂಘದಲ್ಲಿ ಸಾಲ, ಠೇವಣಿ, ಹೆಚ್ಚು ಷೇರು ಮತ್ತು ಸಾಲ ಮರುಪಾವತಿ ಸರಿಯಾಗಿ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ಉದ್ದೇಶ ಈ ಸಂಘದಿಂದ ವಿದ್ಯಾರ್ಥಿ ನಿಲಯ, ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಲು ಉದ್ದೇಶಿಸಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರ, ರಾಯಚೂರು ಆಗಮಿಸುವರು. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಜಿ ಕುಮಾರ್ ನಾಯಕ್, ಲೋಕಸಭಾ ಸದಸ್ಯರು, ಮತ್ತು ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು, ಹಾಗೂ ಸನ್ಮಾನ್ಯ ಶ್ರೀ ಎ ವಸಂತ ಕುಮಾರ್, MLC ರಾಯಚೂರು ಮತ್ತು ಇನ್ನಿತರು ಆಗಮಿಸಿದರು. ಅಧ್ಯಕ್ಷತೆ ಶ್ರೀ ಡಿ ಸಿತಾರಿ, ಉಪಾಧ್ಯಕ್ಷರು ಎಂ ಚಂದ್ರಶೇಖರ್, ನಿರ್ದೇಶಕರು ಶ್ರೀ ಆರೋಲಿ ನರಸಿಂಹರು, ಶ್ರೀ ನಾಗರದಿನ್ನಿ ಶ್ರೀನಿವಾಸು, ಶ್ರೀ ಅಲ್ಪೂರ್ ಶಿವಯ್ಯ, ಶ್ರೀ ವೆಂಕಟೇಶ್ ಕೊಂಡಾಪುರಿ, ಶ್ರೀ ವೀರಣ್ಣ ಗೋಗಿ, ಶ್ರೀ ಎಸ್ ವೆಂಕಟೇಶ್, ಶ್ರೀ ಎನ್ ರಾಮಾಂಜನೇಯರು, ಶ್ರೀ ಬಸಪ್ಪ, ಶ್ರೀ ರಾಯಚೂರು ಶ್ರೀನಿವಾಸು, ಶ್ರೀಮತಿ ಪಾರ್ವತಮ್ಮ ಹಾಗೂ ಅನಸೂಯಮ್ಮ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಂಘ ಕಾರ್ಯನಿರ್ವಾಹಕಿ ಗಾಯತ್ರಿ, ಚಂದ್ರಶೇಖರ್, ಕೊಂಡಾಪುರ ವೆಂಕಟೇಶ್, ಬಸಪ್ಪ, ಎನ್ ರಾಮಾಂಜನೇಯ, ಶ್ರೀನಿವಾಸ್ ನಲಗಲ್ದಿನ್ನಿ, ರಾಯಚೂರು ಶ್ರೀನಿವಾಸ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಕುರಿತು ಕಾಂಗ್ರೆಸ್ ಸುಳ್ಳು ಪ್ರಚಾರ. ಅಂಬೇಡ್ಕರ್ ಶಾ ಅಪಮಾನಿಸಿಲ್ಲ ಎನ್ ಶಂಕರಪ್ಪ. ಎಸ್ಪಿ ಅಧ್ಯಕ್ಷತೆಯಲ್ಲಿ SC/SC ಸಮುದಾಯ ಕುಂದುಕೊರತೆ ಸಭೆ. ಜಾತಿ ನಿಂದನೆ ಪ್ರಕರಣ ದಾಖಲಿಸಲು ಪೊಲೀಸರು ಹಿಂದೇಟು. ಸುಳ್ಳು ಜಾತಿ ಪ್ರಮಾಣ ದೂರು ಕೊಟ್ಟರೂ ಕ್ರಮವಿಲ್ಲ ದೂರು. ನವೆಂಬರ್ 28ರಂದು ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ಪುಣ್ಯ ಸ್ಮರಣೆ. ಸಂಗೀತ ಸಮ್ಮೇಳನ. ಡಾಕ್ಟರ್ ನರಸಿಂಹಲು ಒಡವಾಟಿ. ರಾಜ್ಯಸಭೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ಗೆ ಅಪಮಾನ. ಗೃಹ ಸಚಿವ ಅಮಿತ್ ಶಾ ವಜಾಗೊಳಿಸಲು ಮುಸ್ಲಿಂ ಫೋರಂ ಆಗ್ರಹ. ಗಬ್ಬೂರಿನಲ್ಲಿ ಇನಾಮಿ ಭೂಮಿ ಮಾರಾಟ ಕ್ರಮಕ್ಕೆ ಆಗ್ರಹಿಸಿ ಮನವಿ.
28ರಂದು ಸವಿತಾ ಸಮಾಜ ನಿವೃತ್ತ ನೌಕರರ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ದರೇಸಾಬ್